ಸಮಸ್ತ ಕರ್ನಾಟಕ ಜನತೆಗೆ, ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಹಾಗೂ ಎಲ್ಲ ಸಾರ್ವಜನಿಕರು, ಈ ಕೃಷಿ ಮೇಳಕ್ಕೆ ಬಂದ ಎಲ್ಲ ಜನರಿಗೂ ಈ 2024 ಕೃಷಿ ಮೇಳವನ್ನು ಸ್ವಾಗತ ಕೋರುತ್ತಾ, ನಾವು ನಮ್ಮ ಬಸವರಾಜ್ ಭುಜಂಗನವರನ್ನು ಒಂದು ಯೂಟ್ಯೂಬ್ ಚಾನಲನ್ನು ತಾವೆಲ್ಲರೂ ನೋಡುತ್ತಿದ್ದೀರಿ. ಕೃಷಿ ಮೇಳ ಪ್ರತಿ ವರ್ಷವೂ ನಡೆಯೋದು. ಕೃಷಿ ಮೇಳ ಅಂದರೆ ನಮ್ಮ ಧಾರವಾಡಕ್ಕೆ ಒಂದು ಹೆಮ್ಮೆಯ ವಿಷಯವಾಗಿದೆ. ಇದು ನಮ್ಮ ಕರ್ನಾಟಕದಲ್ಲಿ ತುಂಬಾ ಪ್ರಖ್ಯಾತಿಯನ್ನು ಹೊಂದಿದೆ. ಇಲ್ಲಿಂದ ಹರಿದು ಬರುವ ಅಪಾರ ಜನಸಾಗರ, ಆಮೇಲೆ ಜನರಲ್ಲೂ ಇದರಲ್ಲಿ ಕೃಷಿ ಮೇಳದಲ್ಲಿ ಭಾಗವಹಿಸುವಿಕೆ ಮತ್ತು ಅವರು ತೋರುವ ಉತ್ಸುಕತೆ, ಆಮೇಲೆ ಅವರು ಸುಮಾರು ಹಳ್ಳಿಯಿಂದ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ಕಡೆಯಿಂದಲೂ ಇಲ್ಲಿ ಕೃಷಿ ಮೇಳಕ್ಕೆ ಬಂದು ಆಗಮಿಸಿ ಈ ಕೃಷಿ ಮೇಳವನ್ನು ತುಂಬಾ ಯಶಸ್ವಿಗೊಳಿಸುತ್ತಾರೆ. ಇಲ್ಲಿ ಎಲ್ಲ ರೀತಿ ರೈತರಿಗೆ, ಆಮೇಲೆ ಸಾರ್ವಜನಿಕರಿಗೆ, ಇತರ ಗೃಹೋಪಯೋಗಿ ವಸ್ತು, ರೈತರಿಗೆ ಬಂದರೆ ಬೀಜ, ಆಮೇಲೆ ಈ ನಮ್ಮ ಪಶು ಸಂಗೋಪನೆಯಾಗಿ ಕುರಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಹಾಗೂ ಜಾನುವಾರುಗಳ ಸಾಕಾಣಿಕೆ, ಆಮೇಲೆ ನಾಯಿಗಳ ಸಾಕಾಣಿಕೆ, ಈ ಎಲ್ಲದರ ಬಗ್ಗೆಯೂ ಇಲ್ಲಿ ಒಂದು ವಿಶೇಷ ಮಾಹಿತಿಯೂ ತಮಗೆ ಸಿಗುತ್ತದೆ. ಮತ್ತು ಯಂತ್ರೋಪಕರಣಗಳ ಬಿಡಿಭಾಗಗಳಿಗೆ ಮತ್ತು ನೀರಾವರಿ ಯೋಜನೆ, ನೀರಾವರಿ ಬಗ್ಗೆ, ಪಂಪ್ಸೆಟ್ಟುಗಳ ಬಗ್ಗೆ ಮತ್ತು ಯಾಂತ್ರಿಕತೆಗಳ ಬಗ್ಗೆ, ಬೀಜಗಳ ಬಗ್ಗೆ ಇಲ್ಲಿ ಇಲ್ಲಿ ಕೃಷಿ ವಿಶ್ವವಿದ್ಯಾಲಯ ಕೃಷಿ ಮೇಳ ಬಂದ ಬಿಟ್ಟರೆ ರೈತನಿಗೆ ಏನು ಬೇಕಾದ ಸೌಲಭ್ಯಗಳು ಎಲ್ಲ ಒಂದೇ ಸಂಕೀರ್ಣದಲ್ಲಿ ಸಿಗುವ ಹಾಗೆ ಇಲ್ಲಿ ಕೃಷಿ ವಿಶ್ವವಿದ್ಯಾಲಯರು ಆಯೋಜಿಸುತ್ತಾರೆ. ಈ ಕೃಷಿ ಮೇಳವು ಆಮೇಲೆ ಬೀಜಗಳಲ್ಲಿ ಹೊಸ ತಳಿಗಳ ಬಿಡುಗಡೆ, ಆಮೇಲೆ ಸಾವಯವ ಕೃಷಿ, ಫಲಪುಷ್ಪೋದ್ಯಮ ಮತ್ತು ತೋಟಗಾರಿಕೆಗಳ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿಯೂ ತಮಗೆ ಸಿಗುತ್ತಿದೆ. ನಾವು ಈಗ ಬಂದಿದ್ದೇವೆ ಇಲ್ಲಿ ಮತ್ಸ್ಯೋದ್ಯಮ, ಮೀನು ಸಾಕಾಣಿಕೆ, ಕರ್ನಾಟಕ ಸರ್ಕಾರದ ಮತ್ಸ್ಯೋದ್ಯಮ, ವಿವಿಧ ತಳಿಯ ಮೀನುಗಳು, ಮೀನುಗಾರಿಕೆ ಬಗ್ಗೆ ಅವರು ತಮ್ಮ ಸ್ಟಾಲ್ ಹಾಕಿದ್ದಾರೆ. ಇಲ್ಲಿ ಮೀನುಗಳ ವಿವಿಧ ತಳಿಗಳನ್ನು ತಾವು ನೋಡಬಹುದು. ನೋಡಿ ಯಾವ ತಳಿ ಇದು ಆಗಿದೆ. ಆಮೇಲೆ ಕೋಳಿ ಸಾಕಾಣಿಕೆ ಬಗ್ಗೆಯೂ ಇಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಮಗೆ ಒದಗಿಸುತ್ತಾರೆ. ಇಲ್ಲಿ ವಿವಿಧ ಜಾತಿಯ ಕೋಳಿಗಳು ಮತ್ತು ಅವುಗಳ ವಿಶೇಷತೆಗಳು, ಹೀಗೆ ಎಲ್ಲ ರೀತಿಯೂ ರೈತರಿಗೆ ಮತ್ತು ಈ ರೈತ ಮಹಿಳೆಯರಿಗೆ, ವಿವಿಧ ಜನರಿಗೆ ಸಹಾಯವಾಗುವಂತೆ ಇಲ್ಲಿ ಕೃಷಿ ಮೇಳದಲ್ಲಿ ಎಲ್ಲವನ್ನೂ ಪ್ರದರ್ಶನಕ್ಕೆ ಇಟ್ಟಿರುತ್ತಾರೆ. ಇಲ್ಲಿ ಇದು 4 ದಿನಗಳ ಕೃಷಿ ಮೇಳವಾಗಿದೆ. ಇಲ್ಲಿ ನೋಡಿ, ಈಗ ಕೋಳಿ ಸಾಕಾಣಿಕೆ ಬಗ್ಗೆ ದುರ್ಗಾ ಫಾರ್ಮನ್ನವರು ವಿವಿಧ ತಳಿಯ ಕೋಳಿಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ತಂದಿದ್ದಾರೆ. ಹಾಗೂ ಅವುಗಳ ವಿಶೇಷತೆ ಬಗ್ಗೆಯನ್ನು ಅವರು ತಮಗೆ ಮಾಹಿತಿಯನ್ನು ಹೇಳಿಕೊಡುತ್ತಾರೆ. ಈಗ ನೋಡಿ, ಇಲ್ಲಿ ನಾವು ವೀಕ್ಷಿಸಬಹುದು. ಇಲ್ಲಿ ನೆಟ್ನಲ್ಲಿ ಕೋಳಿಗಳ ತಳಿಗಳಿವೆ. ಅವು ನೋಡಿ, ಕೋಳಿಗಳ ಮರಿಗಳು. ಇಲ್ಲಿ ಆಮೇಲೆ ಅವರು ಫೋನ್ ನಂಬರ್ ಕೂಡ ತಾವು ನೋಡಬಹುದು. ಆಮೇಲೆ ಅವರ ಬಗ್ಗೆ ಮಾಹಿತಿಯನ್ನು ಒದಗಿಸುವ ಇವರು ಫ್ಲೆಕ್ಸ್ ಬೋರ್ಡನ್ನು ಕೂಡ ಮಾಡಿದ್ದಾರೆ. ಈ ಫ್ಲೆಕ್ಸ್ ಬೋರ್ಡ್ ನೋಡಿ, ತಮಗೆ ಬೇಕಾದ ಕೋಳಿಗಳ ತಳಿಗಳನ್ನು ತಾವು ಖರೀದಿಸಬಹುದು. ಇವರದು ಇಲ್ಲಿ ದೂರವಾಣಿ ಸಂಖ್ಯೆನೂ ತಮಗೆ ನೀಡಿರುತ್ತಾರೆ. ಹೀಗೆ ಇಲ್ಲಿ ಮೇಕೆಗಳ ಜಾತಿಗಳ ಬಗ್ಗೆ ಆಮೇಲೆ ಇಲ್ಲಿ ನಮ್ಮ ವಾಟರ್ ಸ್ಕೀಮ್ ಅಂತಿದೆ. ವಾಟರ್ ಸ್ಕೀಮ್ನಲ್ಲಿ ಹುಲ್ಲಿನ ಬೀಜಗಳ ಬಗ್ಗೆ ತಮಗೆ ಸಂಪೂರ್ಣ ಮಾಹಿತಿ ನೀಡ್ತಾರೆ. ಇದು ಹೋರಿಗಳ ಮತ್ತು ಎತ್ತುಗಳ ಪ್ರದರ್ಶನಕ್ಕೆ ಇಟ್ಟಿರುತ್ತಾರೆ. ವಿವಿಧ ತಳಿಯ ಎತ್ತುಗಳಿವೆ. ಇದು ನೋಡು, ಗೀರ್ ಹೋರಿ ಅಂತ ವಿಶೇಷತೆ. ಆಮೇಲೆ ಹೋರಿಗಳ ಬಗ್ಗೆ ಎಲ್ಲನೇ ಸಂಪೂರ್ಣವಾದ ಮಾಹಿತಿಯನ್ನು
ತಮಗೆ ಇಲ್ಲಿ ನೀಡಿರುತ್ತಾರೆ. ಇವೆಲ್ಲ ಪ್ರದರ್ಶನಕ್ಕಿಟ್ಟ ಎತ್ತುಗಳು. ಇದು ನೋಡಿ ದೇವನಿ ಹೋರಿ ಅಂತ ಪ್ರತಿಯೊಂದು ಇದರ ಅಲ್ಲಿ ಆ ತಳಿಗಳ ಹೋರಿಗಳ ಬಗ್ಗೆ ಒಂದು ಮಾಹಿತಿಯನ್ನು ಇಲ್ಲಿ ಒದಗಿಸಿರುತ್ತಾರೆ. ಹೋರಿಗಳ ಹೆಸರು ಮತ್ತು ಅವುಗಳ ಬಗ್ಗೆ ಇನ್ನೇನು ವಿಶೇಷತೆ ಇದ್ದರೆ ತಾವು ಇಲ್ಲಿ ಕೇಳಿ ತಿಳ್ಕೋಬೋದು. ಇದು ನೋಡಿ, ಇವು ಹಂದಿ ಸಾಕಾಣಿಕೆ. ಹಂದಿ ಸಾಕಾಣಿಕೆಯು ಒಂದು ಜಾನುವಾರು ಸಂಗೋಪನೆಯಲ್ಲಿ ಬರುತ್ತದೆ. ಆಮೇಲೆ ಇದು ಕುರಿ ಸಾಕಾಣಿಕೆಯ ಬಗ್ಗೆ ಇಲ್ಲಿ ತಮ್ಮ ಕುರಿಗಳನ್ನು ಪ್ರದರ್ಶನಕ್ಕೆ ಇಟ್ಟಿರುತ್ತಾರೆ. ಇಲ್ಲಿ ತಾವು ನೋಡಬಹುದು ವಿವಿಧ ತಳಿಯ ಕುರಿಗಳನ್ನು. ಇಲ್ಲಿ ಮತ್ತು ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ವಿವಿಧ ತಳಿಗಳ ಕೋಳಿಗಳ ಬಗ್ಗೆ ಒಂದು ಮಾಹಿತಿಯನ್ನು ಆಧರಿಸಿ ಕೋಳಿಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರುತ್ತಾರೆ. ಇಲ್ಲಿ ವಿವಿಧ ಜಾತಿಯ ಕುರಿಗಳು ಮತ್ತು ಟಗರುಗಳನ್ನು ಕೂಡ ಪ್ರದರ್ಶನಕ್ಕೆ ಇಟ್ಟಿರ್ತಾರೆ. ಕೆಂಗುರಿ ಕುರಿ ತಳಿ, ಇದು ಒಂದು ಕುರಿಯ ತಳಿಯಾಗಿದೆ. ಇದು ಟಗರಿನ ಒಂದು ಜಾತಿಯಾಗಿದೆ. ಇದನ್ನು ಕೂಡ ಇಲ್ಲಿ ಕೃಷಿ ವಿಷಯದಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಕೃಷಿ ಮೇಳದಲ್ಲಿ. ಇವು ಹಸುಗಳನ್ನು ಇಲ್ಲಿ ವಿವಿಧ ತಳಿಯ ಹಸುಗಳನ್ನು ಪ್ರದರ್ಶನಕ್ಕೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಈ ಪಶು ಸಂಗೋಪನೆ ಡೇರಿಯವರು ಈ ಹಸುಗಳನ್ನು ಪ್ರದರ್ಶನಕ್ಕೆ ಇಟ್ಟಿರುತ್ತಾರೆ. ವಿವಿಧ ತಳಿಯ ಎತ್ತುಗಳು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರುತ್ತಾರೆ. ಇಲ್ಲಿ ನೋಡೋರು ಹೇಗೆ ಜನರು ಬಂದು ಇಲ್ಲಿ 4 ದಿವಸ ಅಂದರೆ ಶನಿವಾರ, ಆದಿತ್ಯವಾರ, ಸೋಮವಾರ ಮತ್ತು ಇಂದು ಕೊನೆಯ ದಿನ ಮಂಗಳವಾರ ಕೊನೆಯ ದಿನವಾಗಿರುತ್ತದೆ. ಇಲ್ಲಿ ಕುದುರೆಯ ತಳಿಗಳು ಮತ್ತು ಇದು ಜಾನುವಾರುಗಳು ಕೋಣಗಳ ತಳಿಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇವು ಧಾರವಾಡದ ಒಂದು ಕೋಣವಾಗಿದೆ ಅಂತೂ ಇಲ್ಲಿ ನಾವು ನೋಡಬಹುದು. ತುಂಬಾ ಬಲಿಷ್ಠವಾಗಿದೆ. ಇದು ಹಾಗೆ ಈ ಕೃಷಿ ಅಥವಾ ಮೌಲ್ಯವರ್ಧಿತ ಆಹಾರ ಉತ್ಪನ್ನಗಳ ಇವು ಮಳಿಗೆಗಳನ್ನು ಸಾರ್ವಜನಿಕರಿಗಾಗಿ ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಕೃಷಿ ವಿಶ್ವವಿದ್ಯಾಲಯ ವಿವಿಧ ವಿಭಾಗಗಳ ವಿದ್ಯಾರ್ಥಿಗಳು ಅವನ್ನು ಕೂಡ ಇಲ್ಲಿ ಸಾರ್ವಜನಿಕ ಮಾರಾಟಕ್ಕೆ ಒದಗಿಸುತ್ತಾರೆ. ಇಲ್ಲಿ ನೋಡಿ ಅಪಾರ ಜನಸ್ತೋಮ ಪ್ರದರ್ಶನಕ್ಕೆ ವಸ್ತು ಪ್ರದರ್ಶನಕ್ಕೆ ಹೋಗ್ತಾ ಇದ್ದಾರೆ. ತುಂಬ ಅಪಾರ ಜನಸಂಖ್ಯೆಯಲ್ಲಿ ಜನರು ಬಂದು ಈ ಕೃಷಿ ಮೇಳವನ್ನು ವೀಕ್ಷಿಸಿ ಇದನ್ನು ತುಂಬಾ ಒಂದು ಯಶಸ್ವಿ ಮಾಡುತ್ತಾರೆ. ಇದು ಧಾರವಾಡಕ್ಕೆ ತುಂಬ ವಿದ್ಯಾಕಾಶಿಯಾದ ನಮ್ಮ ಧಾರವಾಡಕ್ಕೆ ತುಂಬಾ ಒಂದು ಹಿರಿಮೆ ಕೊಟ್ಟಿದೆ. ಇನ್ನೂ ನಮ್ಮ ಕೃಷಿ ವಿಶ್ವವಿದ್ಯಾಲಯರು ಇದನ್ನು ಜಾಸ್ತಿ ವರ್ಷದಿಂದ ವರ್ಷಕ್ಕೆ ಜನರ ಸಂಖ್ಯೆ ಜಾಸ್ತಿ ಆಗೋದ್ರಿಂದ ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿಪಡಿಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಇದು ಕೃಷಿ ವಸ್ತು ಪ್ರದರ್ಶನದ ಇಲ್ಲಿ ಎಲ್ಲ ಮಳಿಗೆ ಇರುತ್ತೆ. ಇಲ್ಲಿ ಆರೋಗ್ಯ ಸೇವೆ ಮತ್ತು ಪೊಲೀಸರ ಸೇವೆ, ವಿಷಯಗಳರಿಂದ ಆಮೇಲೆ ಎಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡೋಕ್ಕೆ ಪೊಲೀಸರು ಎಲ್ಲ ಕಡೆಯೂ ಇರುತ್ತಾರೆ.
ಮತ್ತು ಯಾರಾದರೂ ತಪ್ಪಿಸಿಕೊಂಡರೆ, ಕಳೆದು ಹೋದರೆ, ಏನೋ ಹೆಚ್ಚು ಕಡಿಮೆ ಆದರೆ ಅದನ್ನು ನಾವಿಲ್ಲಿ ಈ ಪೊಲೀಸ್ ಠಾಣೆಯಲ್ಲಿ ಬಂದು ತಿಳಿಸಬಹುದು. ಇದರಿಂದ ನಮಗೆ ಈ ಎಲ್ಲವನ್ನೂ ಒಂದು ಸಹಾಯವನ್ನು, ಅನುಕೂಲವನ್ನು ಅವರು ಮಾಡಿಕೊಡುತ್ತಾರೆ. ನೋಡಿ ಎಷ್ಟು ಜನ ಹಾಗೆ ನದಿಯ ನೀರಿನಂತೆ ಹರಿದು ಬರುತ್ತಿದೆ ಜನಸಾಗರ ಕೃಷಿ ಮೇಳ ವೀಕ್ಷಿಸಲು. ಮೊದಲು ಪ್ರಥಮ ದಿನ ನಮ್ಮ ಪ್ರಹ್ಲಾದ್ ಜೋಶಿಯವರು ಬಂದು ಇಲ್ಲಿ ವೀಕ್ಷಣೆ ಮಾಡಿದರು. ನಂತರ ರವಿವಾರ ನಮ್ಮ ಕಾರ್ಮಿಕ ಸಚಿವರು, ಆಮೇಲೆ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರು ಬಂದು ಭೇಟಿ ಇದಕ್ಕೆ ಮೇಳಕ್ಕೆ ಚಾಲನೆ ನೀಡಿದ್ದಾರೆ. ಇದು ಧಾರವಾಡದ ಹಬ್ಬ ಅಂದ್ರೂ ತಪ್ಪಾಗಲಾರದು. ಏಕೆಂದರೆ ನಮ್ಮ ಜಾತ್ರೆ ಹಬ್ಬಗಳನ್ನು ಎಷ್ಟು ನಮ್ಮ ಜನರು ವಿಶೇಷತೆಯಿಂದ, ಎಷ್ಟು ಸಡಗರ ಸಂಭ್ರಮದಿಂದ ಆಚರಿಸ್ತಾರೆ. ಹಾಗೆ ಕೃಷಿ ಮೇಳಕ್ಕೆ ವರ್ಷದಿಂದ ವರ್ಷಕ್ಕೆ ಈ ಎಲ್ಲ ನಮ್ಮ ವಿಶ್ವವಿದ್ಯಾಲಯ ಕೃಷಿ ಮೇಳವನ್ನು ಹೋಲಿಸಿದರೆ ನಮ್ಮ ಧಾರವಾಡನೇ ತುಂಬಾ ಒಂದು ಖ್ಯಾತಿಯನ್ನು ಹೊಂದಿದೆ. ಇದು ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಹೃದಯ ಭಾಗವಾಗಿರೋದ್ರಿಂದ ಸುತ್ತಮುತ್ತಲ ಹಳ್ಳಿಗಳಿಂದ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದರು, ಆಮೇಲೆ ಅಲ್ಲಿ ಜಿಲ್ಲಾಡಳಿತದವರು ರೈತರಿಗೆ ಮತ್ತು ರೈತ ಮಹಿಳೆಯರಿಗೆ ಅನುಕೂಲವಾಗಲೆಂದು ಈ ಕೃಷಿ ಮೇಳದ ಪ್ರಯೋಜನ ಪಡೆಯಲೆಂದು ಉಚಿತ ಬಸ್ ಸೇವೆಗಳನ್ನು ಮತ್ತು ಸರ್ಕಾರದವರು ಅವರಿಗೆ ಒಂದು ಸೌಲಭ್ಯವನ್ನು ಕಲ್ಪಿಸಿರುತ್ತಾರೆ. ಇಲ್ಲಿ ನೋಡಬಹುದು ತಾವು ಹೈಟೆಕ್ ಮಳಿಗೆಗಳನ್ನು. ಇಲ್ಲಿ ಎಲ್ಲ ರೀತಿಯ ಕೃಷಿಗೆ ಸಂಬಂಧಿಸಿದ ಬೀಜಗಳು, ಔಷಧಿಗಳು, ಪಂಪ್ಸೆಟ್ಗಳು, ನೀರಾವರಿಗೆ ಸಂಬಂಧಿಸಿದ ಸೌಲಭ್ಯಗಳನ್ನು, ಆಮೇಲೆ ಎಲ್ಲನೂ ಓವರಾಲ್ ಬೀಜಗಳು ಮತ್ತು ತೋಟಗಾರಿಕೆ ಬೀಜ, ಇತರ ಬೀಜಗಳು ಅವರ ಸ್ಟಾಲನ್ನು ಇಲ್ಲಿ ಹಾಕಿರ್ತದೆ. ಇದು ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆಯವರು ಒಂದು ನೀರಾವರಿಯಲ್ಲಿ ಯಾವ ರೀತಿ ಒಂದು ಅಭಿವೃದ್ಧಿಪಡಿಸಿದ್ದಾರೆ ಎಂದು ಹೇಳಲು ಅವರು ಕೂಡ ತಮ್ಮ ಇಲ್ಲಿ ಮಳಿಗೆಯನ್ನು ತೆಗೆದಿದ್ದಾರೆ ಮತ್ತು ರೈತರಿಗೆ ಹೆಚ್ಚಿನ ಮಾಹಿತಿಯನ್ನು ಅವರು ಒದಗಿಸುತ್ತಾರೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಅಂಥೇಳಿ, ಈಗ ಬೆಳೆಗಳ ಬಗ್ಗೆ ನಾವು ಹೇಳಬೇಕಾದರೆ, ನಮ್ಮ ಬೆಳೆ ಚೆನ್ನಾಗಿ ಬರಬೇಕಾದರೆ ಉತ್ತಮ ಬೀಜದ ಆಯ್ಕೆ ಮುಖ್ಯವಾದ ಒಂದು ಪಾತ್ರ ಬೀರುತ್ತದೆ. ಬೀಜವನ್ನು ಬಿತ್ತುವ ಪೂರ್ವದಲ್ಲಿ ನಾವು ಅದನ್ನು ಪರೀಕ್ಷೆ ಮಾಡಿ ಅದು ಸದೃಢತೆ, ಅದರ ಆರೋಗ್ಯ ಮತ್ತು ಅದು ತೇವಾಂಶವನ್ನು ಪರೀಕ್ಷೆ ಮಾಡಿ ನಾವು ಅದು ಬಿತ್ತನೆಗೆ ಒಂದು ಬಿತ್ತನೆಯ ಗುಣಮಟ್ಟ ಚೆನ್ನಾಗಿದೆ ಅಂತ ಖಾತ್ರಿಪಡಿಸಿಕೊಂಡು ಬಿತ್ತಿದಾಗ ನಮಗೆ ಒಳ್ಳೆಯ ಫಸಲು ಪಡೆದುಕೊಳ್ಳುತ್ತವೆ. ಅದು ಒಂದು ನಾಣ್ಣುಡಿಯಾಗಿದೆ, ಬೆಳೆಯ ಸಿರಿ ಮೊಳಕೆಯಲ್ಲಿ ಅಂತೇಳಿ. ಬೆಳೆಯ ಸಿರಿ ಯಾವ ರೀತಿಯ ಗಿಡ, ಅದು ಸಸಿ ಹೋಗಿ ಗಿಡವಾಗಿ, ಹೂವಾಗಿ, ಕಾಯಾಗಿ ಮುಂದಿನ ನಮ್ಮ ಬೀಜ ಆಗುತ್ತದೆಯೋ, ಅದೇ ನೂರಾರು ಬೀಜಗಳ ಜನ್ಮಡುತ್ತದೆ. ಅದನ್ನು ನಾವು ಪೂರ್ವದಲ್ಲಿ ಅದನ್ನು ಪರೀಕ್ಷೆ ಮಾಡೋದರಿಂದ ಉತ್ತಮವಾದ ಇಳುವರಿಯನ್ನು ನಾವು ಪಡೆದುಕೊಳ್ಳಬಹುದು. ಇದು IFS ಅಂತ ಕೃಷಿ ಹೊಂಡ ನಿರ್ಮಾಣ, ತಗ್ಗು ಪ್ರದೇಶಗಳಲ್ಲಿ, ಗುಡ್ಡಗಳ ಪ್ರದೇಶದಲ್ಲಿ ನಾವು ಈ ಸಮಗ್ರ ಕೃಷಿ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಈ ರೀತಿ ಮಾಡಿಕೊಂಡು ನಾವು ಸಮಗ್ರ ಕೃಷಿ ಪದ್ಧತಿಯನ್ನು ಮಾಡಬಹುದು ಅಂತೇಳಿ ಈ ಮಳಿಗೆಯಲ್ಲಿ ತಿಳಿಸಿಕೊಡುತ್ತಾರೆ. ಇವು ಹೈಟೆಕ್ ಸ್ಟಾಲ್ಗಳಾಗಿವೆ. ಕೃಷಿಗೆ ಸಂಬಂಧಿಸಿದ ಚಟುವಟಿಕೆಗಳ ಬಗ್ಗೆ ಇಲ್ಲಿ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ವಿವರಿಸಲಾಗುತ್ತದೆ. ಒಟ್ಟು ಇಲ್ಲಿ 660 ಮಳಿಗೆಗಳನ್ನು
ಇಲ್ಲಿ ಹಾಕಲಾಗಿದೆ. ಕೃಷಿಗೆ ಸಂಬಂಧಿಸಿದಂತೆ ಮೌಲ್ಯವರ್ಧಿತ ಆಹಾರಗಳು ಮತ್ತು ಸಿಹಿ ತಿನಿಸುಗಳು, ಪಬ್ಲಿಕೇಶನ್ಸ್ಗಳು ಮತ್ತು ಟ್ರ್ಯಾಕ್ಟರ್ಗಳ ಬಗ್ಗೆ, ಆಮೇಲೆ ತೋಟಗಾರಿಕೆಗಳ ಈ ಸಸಿಗಳ ಬಗ್ಗೆ, ಆಮೇಲೆ ಸ್ವೀಟ್ಸು, ಆಮೇಲೆ ವಿವಿಧ ಎಲ್ಲ ರೀತಿಯು ಪ್ಲಾಸ್ಟಿಕ್ ಬುಟ್ಟಿ ಸಾಮಾನು ಖರೀದಿಗಾಗಿ ಕೂಡ ಇಲ್ಲಿ ಒಂದು ಅವರಿಗೆ ಒಂದು ನಿಗದಿತ ಒಂದು ಸ್ಥಳವನ್ನು ಮಾಡಿದ್ದಾರೆ. ಕೃಷಿ ಮೇಳದಲ್ಲಿ ಏನು ಬೇಕಾದರೂ ಒಂದು ರೀತಿ ಸಾರ್ವಜನಿಕರಿಗಾಗಿ ಇಲ್ಲಿ ಮಾರಾಟ ಒಂದೊಂದು ಮಳಿಗೆಗಳಲ್ಲಿ ಮಾರುವ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಮ್ಮ ಬಿಸ್ಮಿಲ್ಲಾ ಇಂಜಿನಿಯರಿಂಗ್ ಹಳೆ ಇದು ಹೊಸದಾಗಿ ಏನೈತಿ ಗೇರ್ ಸಿಸ್ಟಮ್ ಮಾಡಿದ್ದೀವಿ. ಇದು ಒಂದೇ ಥರದ ಬಟ್ಲ ಹಾಕಿರ್ತೀವಲ್ಲ, ಅದರೊಳಗೆ ಅಡು ಹಳಕ್ಕೆ ಬಿತ್ತಲಿಕ್ಕೆ ಏನೈತಿ ಇಲ್ಲಿ ಗೇರ್ ಚೇಂಜ್ ಮಾಡಿದರೆ ಹೊಲದಲ್ಲಿ ಅಡು ಹಳಕ್ಕೆ ಬಿತ್ತುವಂಥ ಕೆಲಸ ಮಾಡ್ತಿದ್ವಿ. ಮತ್ತು ಇದೆಲ್ಲ ಸಪ್ರೇಟ್ ಹಾಕ್ಬೋದಲ್ರಿ ಬೀಜ ಗೊಬ್ಬರ? ಹಾಂ, ಬೀಜ ಗೊಬ್ಬರ ಏನೈತಿಲ್ಲ, ಬೀಜದ್ದು 2 ಪಾರ್ಟಿಷನ್ ಇದ್ದಾವೆ, ಗೊಬ್ಬರದ್ದು ಏನೈತಿ 1 ಪಾರ್ಟಿಷನ್ ಇದೆ. ಅದರೊಳಗೆ ಏನೈತಿಲ್ಲ ಎಲ್ಲ ಗೇರ್ ಸಿಸ್ಟಮ್ ಇದಾವೆ. ಗೇರ್ ಸಿಸ್ಟಮ್ ಆ ಥರ ಹೋಗ್ತಿದ್ದೀವಿ. ಅಂದ್ರೆ ರೈತರಿಗೆ ತುಂಬ ಪ್ರಯೋಜನ ಏನೈತಿಲ್ಲ, ಇವಾಗ ತುಂಬ ಅನುಕೂಲ ಆಗುತ್ತೆ ರೀ. ಹೊಲ್ದಾಗ ಹೋದಾಗ ಅಡು ಬೇಕಂದ್ರೆ ಮತ್ತೆ ಬೇರೆ ಬಟ್ಲ ತೊಗೊಳ್ಳೋದು ಅವಶ್ಯಕತೆ ಇಲ್ಲ ರೀ. ಅದೇ ಬಟ್ಲದೊಳಗೆ ಏನೈತಿಲ್ಲ ಗೇರ್ ಚೇಂಜ್ ಮಾಡಿದರೆ ಅಡುನು ಹೋಗುತ್ತದೆ. ಎಲ್ಲ ಗೇರ್ ಸಿಸ್ಟಮ್ ಇದೆ ಅಂದ್ರೆ ಹಂಗಾರೆ ಇದು ಅಲ್ಲಿ ಆ ಮೂಲೆ ಒಳಗೆ ನೋಡ್ರಿ, ಆ ಥರ ಗೇರ್ ಬರ್ತಾವ್ರಿ. ಆ ಥರ ಗೇರ್ शुरुआती लगा सकते हैं ये टाइप में। हाँ, ये टाइप में ಅದನ್ನ ಕಟ್ ಮಾಡಿ ಮಣ್ಣೊಳಗೆ ಸೇರ್ಸಕ್ಕೆ ಯೂಸ್ ಮಾಡ್ತಾರೆ. ಆಫ್ಟರ್ ಹಾರ್ವೆಸ್ಟಿಂಗ್ ಮಾಡಿದ್ಮೇಲೆ ಹೌದು, ಲ್ಯಾಂಡ್ ಪ್ರಿಪರೇಷನ್ ಇಕ್ವಿಪ್ಮೆಂಟ್, ಲ್ಯಾಂಡ್ ಪ್ರಿಪರೇಷನ್ ಟಿಲ್ಲರ್ ಅಂತ ಎಲ್ಲ ಟಿಲ್ಲರ್ ಅಂತೇವಲ್ರಿ. ನೋಡ್ರಿ ಸೋಯಾಬೀನ್ ಬೆಳೆದಿರ್ತಾವ್ರಿ. ಈಗ ನೀವು ಹಾರ್ವೆಸ್ಟ್ ಆಗಾದ್ಮೇಲೆ ಇದೇನು ಕಸ ಉಳಿದಿರುತ್ತಲ್ರಿ, ಆ ಕಸದ ಇದು ರೋಟಾವೇಟರ್ ಹೊಡೆದ್ರೆ ಸಣ್ಣಗೆ ಪುಡಿ ಮಾಡಿ ಮಣ್ಣೊಳಗೆ ಸೇರಿಸ್ತಾರೆ. ಅದನ್ನ ಗೊಬ್ಬರ ಟೈಪ್ ಮಿಕ್ಸ್ ಆಗುತ್ತೆ. ಆಮೇಲೆ ಬಿತ್ತಾಕ ರೆಡಿ ಇರುತ್ತೆ ರೀ. ಇದು ಹಿಂದೆ ಎಲ್ಲ ಸಾಪು ಮಾಡಿರ್ತೈತೆ ರೀ. ಲೆವೆಲ್ ಮಾಡ್ಬಿಡ್ತಾರೆ. ನೆಕ್ಸ್ಟ್ ಹಿಂಗಾರಿಗೆ ಬಿತ್ತಾಕ ರೆಡಿ ಇರುತ್ತೆ. ನೋಡ್ರಿ ಅದು ಸರ ನಮಗೆ ಅಲ್ಲ ವಿಡಿಯೋ ತೋರಿಸ್ತಾರೆ, ನೀರಾಗ ಹೊಡ್ತಿದ್ದು ತೋರಿಸ್ತಾರೆ. ರಾಡಿ ಒಳಗೆ ಇಟ್ಟಂಗಿ ರಾಡಿ ಭತ್ತದ ಗದ್ದೆ ಇರ್ತೈತಲ್ರಿ, ಅದ್ರಾಗ ವಿಡಿಯೋನ ತೋರಿಸ್ತಿರ್ತಾರೆ. 100% ಬನ್ನಿ ಸರ್, ಎಲ್ಲ ಕೊಡ್ತೇವೆ ಕ್ಲಿಯರ್ ಆಗಿ. ಇಂಜಿನ್ನು 7 HP ಇಂಜಿನ್ ಸರ್. ಇದು 7 HP ಇಂಜಿನ್ ಬರುತ್ತೆ. ಇದರಲ್ಲಿ ನಿಮಗೆ ಪೆಟ್ರೋಲ್ ಇಂಜಿನ್ ಸರ್. ಇದು ನಿಮಗೆ ಏನು ಬೇಕು ಲೋಡ್ ಮಾಡೋದು, ಅಡಿಕೆ, ತೆಂಗು, ಗೊಬ್ಬರ ಅಥವಾ ಜೋಳ. ಈಗ ಇದನ್ನು ಡೌನ್ ಮಾಡಿದ್ರೆ ವಿತ್ ಹೈಡ್ರಾಲಿಕ್ ಬರುತ್ತೆ ಸರ್. ಇದು ನಿಮಗೆ ಅಪ್ಪ ರಿಮೋಟ್ ಇದೆಲ್ಲ ನಿಮಗೆ ಹೈಡ್ರಾಲಿಕ್ ಬರುತ್ತೆ. ಓಪನ್ ಮಾಡಿದ್ರೆ ಚೈನೀಸ್ ಆಗಿ ಸಸಿಗಳು ಇರಬೇಕು. ಎಲ್ಲ ಇರುತ್ತೆ. ಈಗ ಅಪ್ಪು ಹಳ್ಳ ಇರುತ್ತೆ,
ಗುಡ್ಗಾಡು ಸ್ವಲ್ಪ ಇರುತ್ತೆ, ನಿಮಗೆ ಟೈರ್ ಹತ್ತಲ್ಲ ಅಲ್ಲಿಗೆಲ್ಲ ಬೆಲ್ಟ್ ಬರುತ್ತೆ ಸರ್. ಅದಕ್ಕೆ ಮೆಟಾಲಿಕ್ ಬೆಲ್ಟ್ ಬರುತ್ತೆ ಸರ್ ನಿಮಗೆ, ಮೆಟಾಲಿಕ್ ಬೆಲ್ಟು. ಕಬ್ಬಣದ ನಿಮಗೆ ಟ್ರ್ಯಾಕ್ ವೀಲ್ ಬರುತ್ತೆ. ಇದಕ್ಕೆ 3+1 ಗೇರ್ ಇದೆ, ರಿವರ್ಸ್ 3 ಗೇರ್ ಫ್ರಂಟ್ ಇದೆ. ಒಂದು 25 ಕಿಲೋಮೀಟರ್ ಇದರಲ್ಲಿ ಓಡುತ್ತೆ ಸರ್ ಸ್ಪೀಡಲ್ಲಿ. ಅದಾದಮೇಲೆ 2 ತಾಸು ವಿತ್ ಲೋಡಲ್ಲಿ 1 ಲೀಟರ್ ಪೆಟ್ರೋಲ್ ಓಡುತ್ತೆ ಸರ್. 1 ಲೀಟರ್ ಪೆಟ್ರೋಲಿಗೆ 2 ತಾಸು ಓಡುತ್ತೆ ವಿತ್ ಲೋಡ್. ಅಂದ್ರೆ ರಿಮೋಟ್ ಏರಿಯಾನು ಒಯ್ಬೋದ್ರಿ. ವಹಿಸ್ತಾರೆ, ಅದಕ್ಕೋಸ್ಕರ ಮಾಡಿರೋದು ಗುಡ್ಗಾಡಿಗೋಸ್ಕರ. ಯಾಕಂದ್ರೆ ವೀಲ್ ಆದ್ರೆ ವಾಪಸ್ ಬಂದ್ಬಿಡ್ತೀವಿ ನಿಮ್ಮನ್ನು ಸೇರಿಸಿ, ಇರಂಗಲ್ಲ ಆರಾಮಾಗಿ ಹತ್ತುತ್ತೆ ಸರ್. ಇದು ಸಬ್ಸಿಡಿ ಕಳೆದು ನಿಮಗೆ 2,90,000 ಇದೆ ಸರ್. ಇದು ಸಬ್ಸಿಡಿ ಕಳೆದು 40,000 ಸಬ್ಸಿಡಿ ಬರುತ್ತೆ ಅಷ್ಟೇ. ನಿಮಗೆ ಸ್ಟಾಲ್ ಬುಕಿಂಗ್ ಮಾಡಿ 10,000 ಡಿಸ್ಕೌಂಟ್ ಇದೆ, 270ಗೆ ಸಿಗುತ್ತೆ ಆ ಥರ ಸರ್. ಅಂದ್ರೆ ಅಡಿಕೆ ತೆಂಗು ಇಂಥವೆಲ್ಲ ಒಂದು ಏನು ಬೇಕು ಹಾಕ್ಬೋದು, ಅಡಿಕೆ ತೆಂಗು ಅಥವಾ ಈಗೇನೋ ಹುಲ್ ತರ್ತೀರಾ ತುಂಬ ಲೋಡ್ಗಟ್ಟಲೆ, ಚೀಲ, ಗೊಬ್ಬರ, ಹಿಂಡಿ. ಅಂದ್ರೆ ಕೆಪಾಸಿಟಿ ಎಷ್ಟು? 800 kg ತಡೆಯುತ್ತೆ, 800-900 kg ತಡೆಯುತ್ತೆ. ಇವೆಲ್ಲ ಸಣ್ಣದು ಅದು ಇದೆ ಸರ್. ಸೇಮು 5 HP ಮೋಟ್ರು 350 kg ತಡೆಯುತ್ತೆ. ಬಟ್ ಹೈಡ್ರಾಲಿಕ್ ಇಲ್ಲ, ಅದು ಮ್ಯಾನ್ಯುವಲ್ ಆಗಿ ನೀವು ಎತ್ತಬೇಕು. ಇದಕ್ಕೆ ಹೈಡ್ರಾಲಿಕ್ ಬರುತ್ತೆ, ಲೋಡ್ ಜಾಸ್ತಿ ಅಲ್ವಾ, ಅದಕ್ಕೆ ಹೈಡ್ರಾಲಿಕ್ ಮಾಡುತ್ತದೆ. ನಾವು ಕಟ್ಟುನಿಟ್ಟಾದ ಗುಣಮಟ್ಟದ ನಿಯಂತ್ರಣ, ಸುಧಾರಿತ ಉತ್ಪಾದನಾ ಸೌಲಭ್ಯ, ಮನೆಯಲ್ಲಿ ಓರ್ಡರ್ ಮತ್ತು ಪರೀಕ್ಷಾ ಸೌಲಭ್ಯವನ್ನು ಹೊಂದಿದ್ದೇವೆ. ನಮ್ಮ ಎಲ್ಲ ಉತ್ಪನ್ನಗಳನ್ನು ಫಾರ್ಮ್ ಮೆಷಿನರಿ ಪರೀಕ್ಷೆ ಮತ್ತು ತರಬೇತಿ ಕೇಂದ್ರ, ಜುನಾಗಢ್ ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿಸಲಾಗಿದೆ ಮತ್ತು ಪ್ರಮಾಣೀಕರಿಸಲಾಗಿದೆ. ದಿ ಕೃಷಿ ಸಚಿವಾಲಯ ಮತ್ತು ಇವತ್ತು ಹೋಗ್ಬಿಟ್ಟಿರಿ ಹೇಳಿದವ್ರಿಗೆಲ್ಲ ಕೃಷಿ ಮೇಳಕ್ಕೆ ಹೋಗಿದ್ದೆ 10,000 ರೂಪಾಯಿ ಉಳಿತಂತೇಳಿ ಊರು ತುಂಬ ಹೇಳ್ತೀರಿ. ನೀರು ಹೊಡಿದನ್ರಿ ಎಣ್ಣೆ ಹೊಡಿದ್ರಿ? ನೀರು ಹೊಡಿದನ್ರಿ ಎಣ್ಣೆ ಹೊಡಿದ್ರಿ? ಎಣ್ಣೆ ಹೊಡಿತಾರ, ಎಣ್ಣೆ ಬರೇ ಹೊಡಿದ್ರಿ ಅಲ್ಲಾಗ್ರಿ ಎಲ್ಲ ಬೆಳೆಗಳಿಗೆ. ರೆಡಿ ಮಾಡತ್ತೀರಿ? ಬಂದಿಲ್ಲ ನಿನ್ನೆ, ಏನ್ರಿ ನಿನ್ನೆ ಬಂದಿಲ್ಲ ನೋಡಕ್ಕೆ ಈ ಕಡೆ. ಬಂದೇ ಅಲ್ರಿ, ನಿನ್ನೆ ಅಲ್ಲಿ ಆ ಸೈಡ್ ಹೋಗಿದ್ದೀರಿ.
ಈಗ ಟೆರೇಸ್ ಗಾರ್ಡನಿಂಗ್ ಅಂದರೆ ಈಗ ನಿಮ್ಮ ಹತ್ರ ಜಮೀನು ಇರಲ್ಲ, ಭೂಮಿ ಇರಲ್ಲ, ನಿಮ್ಮ ಮನೆ ಮೇಲೆ ಇಟ್ಕೊಂಡು ಈ ಥರ ಬೇರೆ ತರಕಾರಿ ಹಾಕೊಂಡು ಹಂಗೇನಿಲ್ಲ, ಅಂದರೆ ನೀವು ಮೇಂಟೈನ್ ಮಾಡ್ಕೋಬೇಕು. ಇದು ಆರ್ಟಿಫಿಷಿಯಲ್ ಏನು ಇದ್ರ ಹೌದಾ?
ಜೋಳ ಕಡ್ಲಿ ಬೆಳೆ ಕಡ್ಲಿ ಕೊಡ್ತಾರೆ ನಿಮಗೆ ಇನ್ನೂ ಕೂಡ ಈಗ ಒಳ್ಳೆ ಈಗ ಕೆಲವೊಮ್ಮೆ ಸ್ವಲ್ಪ ಮಳೆಗಾಲ ಕಡಿಮೆ ಆಗ್ತದೆ, ಒಂದು ಮಳೆ ಕಡಿಮೆ ಆದರೂ ಬರುವಂಥ ಬೀಜಗಳು ಇರ್ತಾವೆ, ಅಥವಾ ಈಗ ನೀವು ಇದನ್ನ ಒಂದು ಸ್ವಲ್ಪ ಇಳುವರಿ ಜಾಸ್ತಿ ಇರುವಂಥ ಬೀಜ ಇರ್ತಾವೆ, ಮಳೆ ಕಡಿಮೆ ಆದರೂ ಬರುವಂಥ ಬೆಳೆ ಬೀಜ ಇರ್ತಾವೆ. ನೀವು ಬಂದಿದ್ದೀವಿ ಅಂತಂದರೆ ನಿಮಗೆ ಯಾವುದು ಈಗ ವೆರೈಟಿಗಳು ಇರ್ತದೆ, ಏನೇನು ವೆರೈಟಿ ಒಳಗೆ ಏನು ಸ್ಪೆಷಲ್ ವಿಜ್ಞಾನಿಗಳು ಕಂಡುಹಿಡಿದಿರ್ತಾರೆ. ಈಗ ಈ ವೆರೈಟಿ ಇದರಲ್ಲಿ ಇದು ಏನು ಸ್ಪೆಷಲ್ ಇದೆ, ಮಳೆಗಾಲ ಕಡಿಮೆ ಆದರೂ ಬರುವಂಥದ್ದು ಅಥವಾ ಇಳುವರಿ ಜಾಸ್ತಿ ಬರುವಂಥದ್ದು ಕಾಳು